ಫೈನಲ್ ರೌಂಡ್ ಆಯ್ತಾ. ಇದ್ರಲ್ಲಿ ಯಾರು ವಿನ್ ಆಗ್ತಿರೋ ಅವರೊಂದು ಗ್ರೂಪ್ ಆಗ್ತಾರೆ. ಮತ್ತೆ ಲೂಸರ್ ಯಾರು ಅಂತ ನೋಡೋಣ. ಓಕೆ ಮ್ಯಾಮ್, ಖಂಡಿತ ಅಭಿನೇ ಲೂಸರ್ ಆಗ್ತಾನೆ. ಶಟ್ ಅಪ್ ಜೂಲಿ. ಓಕೆ, ಈಗ ನಾನು ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಓಕೆ, ವೆರಿ ಗುಡ್. ಅಭಿ ಅಂಡ್ ಲಿಲ್ಲಿ ಇಬ್ರು ಒಂದು ಗ್ರೂಪ್ ಆದ್ರಿ. ಸೋ ಸ್ಯಾಡ್. ಜೂಲಿ, ಓ ಮೈ ಗಾಡ್. ಜೂಲಿ, ನೀನು ಮೇರಿ ಒಟ್ಟಿಗೆ ಮಾಡ್ತೀಯಾ? ಮೇರಿ ಒಟ್ಟಿಗೆ. ಓಕೆ ಮ್ಯಾಮ್, ನೀವು ಇಷ್ಟು ಕೇಳೋದ್ರಿಂದ ನಾನು ಮೇರಿ ಒಟ್ಟಿಗೆ ಮಾಡ್ತೀನಿ ಮ್ಯಾಮ್. ಓಕೆ ಜೂಲಿ, ರಾಕೇಶ್ ಈ ಕಾಂಪಿಟೇಷನ್ ಗೆ ಬರಲ್ಲ ಅಂತ ಹೇಳಿದಕ್ಕೆ ನಿಮ್ಗೊಂದು ಚಾನ್ಸ್ ಸಿಕ್ಕಿದೆ. ಓಕೆನಾ? ಈ ಚಾನ್ಸ್ ನ ಯೂಸ್ ಮಾಡ್ಕೋ. ನಾನೇ ಎಲ್ಲ ತಗೊಂಡ್ಬರ್ಬೇಕಂತೆ. ಹಂಗಿರುವಾಗ ಹೇಗೆ ಗ್ರೂಪ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗತ್ತೆ? ತುಂಬಾ ಭಯಂಕರ ಇದ್ದಾಳೆ. ಹೌದೌದು, ಎಷ್ಟು ಕಂಜೂಸ್ ಮಾಡ್ತಾ ಇದ್ದಾಳೆ ನೋಡು. ಹರೇ ಚುಪ್ಪಿ ಅಚ್ಚು, ಅವಳು ತುಂಬಾ ಕಂಜೂಸ್ಗೆ ಇದ್ದಾಳೆ ಗೊತ್ತಿಲ್ಲ. ಅದೇ ಜೂಲಿಗೆ ಒಳ್ಳೆ ಚಾನ್ಸ್ ಅವಳು ಸಿಕ್ಕಿರೋದು, ಹೌದಲ್ವಾ? ಓಕೆ ಮೇರಿ, ನಾವೀಗ ಏನ್ ಮಾಡೋಣ ಹೇಳು? ಫುಡ್ ಫೆಸ್ಟಿವಲ್ ಅಲ್ಲಿ ನಮ್ಗೆ ಫಸ್ಟ್ ಪ್ರೈಸ್ ಬರಬೇಕು. ಏನ್ ಹೇಳ್ತೀಯಾ? ನಾವು ತುಂಬಾ ಚೆನ್ನಾಗಿ ಮಾಡ್ಬೇಕು. ಅಚ್ಚು, ಚುಪ್ಪಿ ಮತ್ತೆ ಈ ಅಭಿ ಎಲ್ಲ ಇದಾನಲ್ಲ, ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ನಾವು ಅವರಿಗಿಂತ ಚೆನ್ನಾಗಿ ಮಾಡ್ಬೇಕು, ಗೊತ್ತಾ ಮೇರಿ? ಅವನು ಜೂಲಿ, ನೀನ್ ಹೇಳೋದು ಕರೆಕ್ಟ್. ನಾವು ತುಂಬಾ ಚೆನ್ನಾಗಿ ಮಾಡಿ ಫಸ್ಟ್ ಪ್ರೈಸ್ ಗೆಲ್ಬೇಕು. ಎಸ್ ಮೇರಿ, ಯು ಆರ್ ರೈಟ್. ನಮ್ಗೆ ಫಸ್ಟ್ ಪ್ರೈಸ್ ಬರಬೇಕು. ಏನ್ ಹೇಳ್ತೀಯಾ? ಈಗ ನಾನು ಈ ಪೇಪರ್ ತಂದಿದ್ದೀನಲ್ಲ, ಇದರಲ್ಲಿ ಏನೇನ್ ಬೇಕು ಅಂತ ನೋಟ್ ಮಾಡ್ಕೊಳ್ತೀನಿ. ನಾಳೆ ನೀನ್ ಏನ್ ತರಬೇಕು, ನಾನೇನ್ ತರಬೇಕು, ನಾವ್ ಏನ್ ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಜೂಲಿ, ತುಂಬಾ ಡಬ್ಬುಲು అవుతుంది కదా, ಅದು ಬೇಡ ಆಯ್ತಾ? ಕಡಿಮೆದು ದುಡ್ಡು ಆಗತ್ತೆ ಅಲ್ಲ, ಅದು ಬೇಕು. ಓ, ತುಂಬಾ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಬೇಡ ಅಂತ ಹೇಳ್ತಾ ಇದೀಯಾ? ಹೇ ಮೇರಿ, ನಾವು ತುಂಬಾ ಕಾಸ್ಟ್ಲಿ ಐಟಮ್ ಎಲ್ಲ ಹಾಕಿದ್ದೇನೆ. ಅವರಿಗೆ ಇಷ್ಟೊಂದು ಕಾಸ್ಟ್ಲಿ ಹಾಕಿದಾರಲ್ಲ, ಇಷ್ಟೊಂದು ಖರ್ಚು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಫಸ್ಟ್ ಪ್ರೈಸ್ ಕೊಡ್ತಾರೆ. ಇದನ್ನು ಗೊತ್ತಿಲ್ಲ ನಿಂಗೆ? ಓ ಗಾಡ್. ಜೂಲಿ, ಹಂಗಂತ ಹೇಳಿದ್ರೆ ಏನ್ ಕಾవాలి, ಏನ್ ಡಿಶ್ ಮಾಡೋದು? ನಂದು ಐಡಿಯಾ ಮ್ಯಾಮ್ ಹೇಳಿರೋದು ಒಂದು ಸ್ವೀಟು, ಒಂದು ಖಾರ ಮಾಡಕ್ಕೆ ಹೇಳಿದ್ದಾರೆ. ಹಂಗಂತ ಹೇಳಿದ್ರೆ ಈಗ ನಾವು ಏನ್ ಮಾಡೋಣ ಅಂದ್ರೆ, ನನ್ಗೆ ಅನ್ಸತ್ತೆ ಒಂದು ಪನ್ನೀರ್ ಬಿರಿಯಾನಿ ಅಂಡ್ ಗುಲಾಬ್ ಜಾಮೂನ್, అల్వా 3 ಮಾಡೋಣ. పన్నీర్ బిర్యానీ చేయాలంట. పన్నీర్ బిర్యానీ అంటే పన్నీర్కు ఎంత డబ్బు అవుతుంది? నాకవ్వదు. ವಾಟ್ ಮೇರಿ, ಈ ತರ ಶಾಕ್ ಆಗ್ಬಿಟ್ಟಿದ್ಯಾ? ಇದೆಲ್ಲ ನಾವು ಮಾಡ್ತೀವಿ ಅಂತ ಅನ್ಕೊಂಡು ಶಾಕ್ ಆಗ್ಬಿಟ್ಟಿದ್ಯಾ? ಖಂಡಿತ ನಾವು ಮಾಡ್ತೀವಿ. ನೀನೇನು ಟೆನ್ಷನ್ ಮಾಡ್ಕೊಬೇಡ. ನಾನಿರುವಾಗ ನೀನೇನು ಟೆನ್ಷನ್ ಮಾಡ್ಕೋಬಾರ್ದು. ಎಲ್ಲ ಡಿಶ್ ನಾನು ಮಾಡ್ಬಿಡ್ತೀನಿ. ಓಕೆನಾ? ನೀನ್ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಸಾಕು. ಓಕೆ, ನಾಳೆ ನೀನು ಮನೆಯಿಂದ ಬರುವಾಗ ಏನೇನು ತಗೋಬರ್ಬೇಕು ಗೊತ್ತಾ? ಒಂದು ಪನ್ನೀರ್ ಪ್ಯಾಕೆಟ್ ತಗೊಂಬ, 1/2 ಕಿಲೋದು. ಆಮೇಲೆ ಒಂದು ಬಾಸ್ಮತಿ ರೈಸ್ ತಗೊಂಬ. ಆಮೇಲೆ ಏನ್ ಗೊತ್ತಾ, ಮತ್ತೆ ಪಾತ್ರೆ ಎಲ್ಲ ತಗೋಬಾ, ಸಾಕು ಆಯ್ತಾ? ಉಳಿದಿದ್ದೆಲ್ಲ ನಾನೇ ತಗೋಬರ್ತೀನಿ. ಸ್ಟವ್ ತಗೋಬರ್ತೀನಿ, ಜಾಮೂನ್ಗೆ ಬೇಕಾಗಿ ತಗೋಬರ್ತೀನಿ, ಆಮೇಲೆ ಹಲ್ವಾಗೆ ಬೇಕಾಗಿ ತಗೋಬರ್ತೀನಿ, ಆಮೇಲೆ ಗರಂ ಮಸಾಲಾ ಮತ್ತೆ ಆಯಿಲ್ ಎಲ್ಲ ಇದೆಯಲ್ಲ ಅದೆಲ್ಲ ನಾನು ತಗೋಬರ್ತೀನಿ. ಓಕೆನಾ? ನೀನ್ ಬರೀ ಇದು 3 ಐಟಮ್ ತಗೊಂಬಂದ್ರೆ ಸಾಕು. ಜೂಲಿ, ನಾಕಬಹುದು. ನಾ ಅಮ್ಮ ಡಬ್ಬಲ್ ಇವ್ವಡು. ಏನು ಡಬ್ಬ ಕೊಡಲ್ವಾ? ಹೋ ಗಾಡ್, ಡಬ್ಬ ಎಲ್ಲ ಬೇಡ ಮೇರಿ, ಬರೀ 1-2 ಪಾತ್ರೆ ತಗೊಂಬ ಸಾಕು. ಡಬ್ಬ ಕಾದು ಜೂಲಿ, ನಮ್ದು ಅಮ್ಮ ಇದೆಯಲ್ಲ, ಅವರು ದುಡ್ಡು ಕೊಡಲ್ಲ. ನಮ್ಮ ಮನೇಲಿ ತುಂಬಾ ಕಷ್ಟ ಇದೆ, ಅಮ್ಮನ ಹತ್ರ ದುಡ್ಡು ಇಲ್ಲ. ಅದಕ್ಕೆ ನನ್ಗೆ ಈ ಗೇಮ್ ಅಲ್ಲಿ ಆಟ ಆಡಕ್ಕೆ ಇಷ್ಟನೇ ಇಲ್ಲ. ಏನ್ ಮಾಡೋದು? ಹೋ ಗಾಡ್. ಹೇ ಮೇರಿ, ಏನ್ ಜೂಲಿ ನೀನ್ ಮಾಡೋದು ಎಲ್ಲ ಆಕ್ಟಿಂಗ್ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇರಿ. ನಿಮ್ ಮನೇಲಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ನೀನ್ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನೀವೆಷ್ಟು ಶ್ರೀಮಂತರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಆಕ್ಟಿಂಗ್ ಮಾಡಬೇಡ. ನಾಳೆ ಬರುವಾಗ 1/2 ಕಿಲೋ ಪನ್ನೀರು ಮತ್ತೆ ಒಂದು ಬಾಸ್ಮತಿ ರೈಸ್ ತಗೊಂಬ, ಪಾತ್ರೆನೂ ಬೇಡ. ಆಗಲ್ಲ, ನಮ್ಮ ಮನೇಲಿ ನಮ್ಮಮ್ಮ ಕೊಡಲ್ಲ. ನಾನ್ ಬೇಕಾದ್ರೆ ಉಪ್ಪು ತಗೊಂಡ್ಬರ್ತೀನಿ, ಸಾಲ್ಟ್ ಆಯ್ತಾ? ಹೋ ಗಾಡ್, ಇವಳೊಟ್ಟಿಗೆ ನಾನು ಹೇಗೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು? ಇಂಥ ಕಂಜೂಸ್ನ ಕೊಟ್ಬಿಟ್ಟಿದ್ದಾನಲ್ಲ ದೇವರು, ನನಗೆ ಮಾತ್ರ ಯಾಕೆ ಈ ತರ ಕೊಟ್ಟಿದ್ದಾನೆ ದೇವರು? ಜೂಲಿ, ನೀನು ಸಿಟ್ಟಾಗಿ ಬೈದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಮ್ಮಮ್ಮ ನನಗೆ ಏನು ಕೊಡಲ್ಲ, ಅವರು ಬೈತಾರೆ ನಾನು ಈ ತರ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ. ನಾನು ಬರಲ್ಲ ಬಿಡು, ನೀನ್ ಮಾತ್ರ ಮಾಡ್ಕೋ ಹೋಗು. ಓ ಮೈ ಗಾಡ್. ಹೇ ಮೇರಿ, ಒಬ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡೋದಾದ್ರೆ ಮ್ಯಾಮ್ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಗೊತ್ತಾ? ನಾನು ಹೇಗೆ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು? ನೀನ್ ಬಂದೇ ಬರ್ಬೇಕು. ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಹೇಳ್ಬೇಡ ಮೇರಿ, ಪ್ಲೀಸ್ ಮೇರಿ. ಓಕೆ, ನಾನೇ ಎಲ್ಲ ತಗೊಂಡ್ಬರ್ತೀನಿ, ನೀನ್ ನನ್ನೊಟ್ಟಿಗೆ ಇದೆ ಸಾಕು. ಓಕೆ ಜೂಲಿ, ಆಯ್ತು. ಈ ಸಲ ಕಾಂಪಿಟೇಷನ್ ಅಲ್ಲಿ ನಾವೇ ಫಸ್ಟ್ ಪ್ರೈಸ್ ವಿನ್ ಮಾಡ್ತೀವಿ. ಓಕೆನಾ? ಎಲ್ಲ ತಗೊಂಡ್ಬಂದ್ಬಿಡ್ ನಾಳೆ. ಬೈ ಬೈ. ಇವಳು
ಇಲ್ಲೊಬ್ಳು ಕಂಜೂಸ್ ಪಾಟಿ ನನ್ಗೆ ಬಂದು ಸಿಕ್ಬಿಟ್ಟಿದ್ದಾಳೆ. ಛೇ, ಈಗ ಎಲ್ಲ ನಾನೇ ಮಾಡ್ಬೇಕಂದ್ರೆ ನಾನು ಏನ್ ಮಾಡೋದು? ಮಮ್ಮಿ ಹತ್ರ ದುಡ್ಡು ಕೇಳಿದ್ರೆ ನನ್ಗೆ ಹೊಡಿತಾರಲ್ಲ. ಈಗ ನಾನು ಏನ್ ಮಾಡೋದು? ಏನಾದ್ರೂ ಒಂದು ಡಿಶ್ ಮಾಡ್ಬೇಕಲ್ಲ ನಾಳೆ. ಈ 3 ಡಿಶ್ಗೆ ತುಂಬಾ ಕಾಸ್ಟ್ಲಿ ಆಗತ್ತೆ. ಯಾವ್ದಾದ್ರು ಚೀಪ್ ಆಗಿ ಮಾಡ್ಬೇಕು. ಏನ್ ಮಾಡೋದು ಡಿಶ್? ಇವಳು ಏನು ತರಲ್ಲ ಅಂತ ಹೇಳ್ಬಿಟ್ಲು. ಈಗ ನಾನು ಏನ್ ಮಾಡೋದು? ಏನಾದ್ರೂ ಒಂದು ಮಾಡ್ಲೇಬೇಕು. ಆದ್ರೆ ದುಡ್ಡು ಖರ್ಚಾಗಬಾರ್ದು. ಚೀಪ್ ಆಗಿ ಆಗೋ ಹಾಗೆ ಯಾವ್ದಾದ್ರು ಒಂದ್ 2 ಡಿಶ್ ಮಾಡ್ಬಿಡ್ಬೇಕು. ಏನ್ ಮಾಡೋಣ? ಗಾಡ್, ಇಲ್ಲೇ ಇರೋಂತ ವಿಷಯನ ಬಿಟ್ಬಿಟ್ಟು ಎಲ್ಲೆಲ್ಲೋ ಯೋಚನೆ ಮಾಡ್ತಾ ಇದೀನಿ. ಹಂಗಂದ್ರೆ ನಾವು ಖಂಡಿತ ಇದನ್ನೇ ಮಾಡ್ಬೇಕು. ಇಲ್ಲಿರೋದನ್ನೇ ಕಿತ್ಕೊಂಡೋದ್ರೆ ಆಯ್ತು. ಇದನ್ನೊಂದು ಡಿಶ್, ಇನ್ನೊಂದು ಸ್ವೀಟ್ ಮಾಡ್ಬಿಟ್ಟೆ, ಮುಗೀತು ನಮ್ಗೆ ಫಸ್ಟ್ ಪ್ರೈಜು. ಯಾರಾದ್ರೂ ಬರ್ತಾರಂತ ನೋಡ್ಬೇಕು. ಮನೆಯವರು ಇಲ್ಲ. ಓಕೆ, ಇಲ್ಲಿರೋಂತ ಪುದೀನ ಎಲ್ಲ ಕಿತ್ಕೊಂಡೋಗಿ ನಾಳೆ ಪುದೀನ ಚಟ್ನಿ ಮಾಡ್ಬಿಡೋಣ. ಹೆಲ್ತಿಗೆ ತುಂಬಾ ಒಳ್ಳೇದು. ಓಯ್, ಅಲ್ಲಿ ಆರಾಮಲ್ಲಿ ಹಾ ಸಬ್ ಕೇಳ್ತಾ ಇರೋದು ಯಾರು ಕೇಳಿ ಗಿಡ ಕೇಳ್ತಾ ಇದ್ಯಾ? ತಡಿ ಬಂದೆ. ಅಚ್ಚು, ಹೇಳ್ ಮೀನಾ. ಅಲ್ಲ, ಫುಡ್ ಫೆಸ್ಟಿವಲ್ಗೆ ನಾವು ಸೆಲೆಕ್ಷನ್ ಆಗಿದೀವಲ್ಲ, ಏನ್ ಫುಡ್ ಮಾಡೋದಂತಾನೆ ಹೇಳಿಲ್ಲ ಅಚ್ಚು. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಚ್ಚು. ಫುಡ್ ಫೆಸ್ಟಿವಲ್ ಅಂತ ಹೇಳಿದ್ರೆ ನಾವು ಅಡಿಗೆ ಮಾಡೋದಲ್ಲ, ಹೌದು ತಾನೇ? ಹೌದು, ನಾವೇನ್ ಅಡಿಗೆ ಮಾಡ್ತೀವೋ ಅದು ಅವರಿಗೆ ಇಷ್ಟ ಆಗಿತ್ತು ಅಂದ್ರೆ ನಾವು ಚೆನ್ನಾಗಿ ಟೇಸ್ಟ್ ಆಗಿ ಮಾಡಿರ್ತೀವಲ್ಲ, ಆಗ ಅವ್ರ ಟೇಸ್ಟ್ ನೋಡ್ಬಿಟ್ಟು ಯಾರಿಗೆ ಪ್ರೈಸ್ ಕೊಡ್ಬೇಕಂತ ಅವ್ರು ಚಾಯ್ಸ್ ಮಾಡ್ತಾರೆ. ಹೌದಚ್ಚು, ಆದ್ರೆ ಏನ್ ಡಿಶ್ ಮಾಡೋದು ಏನು ಹೇಳಲೇ ಇಲ್ಲ ನೀನು. ನಾನು ಬೇಕಾದ್ರೆ ನಿನ್ಗೆ ಹೆಲ್ಪ್ ಮಾಡ್ತೀನಿ. ನನಗೆ ಅಡಿಗೆ ಎಲ್ಲ ಮಾಡಕ್ಕಷ್ಟು ಗೊತ್ತಿಲ್ಲ. ಅಯ್ಯೋ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಮೀನಾ, ಅಮ್ಮ ಹೇಳ್ಕೊಡ್ತಾರೆ ಬಾ. ಇವತ್ತೋಗಿ ನೈಟು ನಾವು ಹೇಳೋಂತ ಡಿಶ್ ಅಮ್ಮನ್ನ ಮಾಡಕ್ ಹೇಳೋಣ. ಅದನ್ನ ನೋಡಿ ಕಲ್ತ್ಕೊಂಡ್ವಿ ಅಂತ ಹೇಳಿದ್ರೆ ನಾಳೆ ಬಂದು ಸ್ಕೂಲಲ್ಲಿ ಮಾಡ್ಬಿಡೋಣ. ಮುಗೀತು. ಹೋದ ವರ್ಷ ಅಮ್ಮ ಹೀಗೆ ನನ್ಗೆ ಹೇಳ್ಕೊಟ್ಟಿದ್ರು. ನನ್ಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಗೊತ್ತಾ? ಹೌದಾ ಅಚ್ಚು? ಹೌದು ಮೀನಾ, ಬಾ ಅಮ್ಮ ಹೇಗ್ ಮಾಡ್ತಾರ ಅದನ್ನ ನೋಡಿದ್ರೆ ಆಯ್ತು. ಅವ್ರು ಎಷ್ಟೆಷ್ಟು ಹಾಕೊಳ್ತಾರೆ ಅಂತ ನೋಡ್ಬೇಕು ಅಷ್ಟೇ. ಬಾ, ನಾಳೆ ಹೋಗಿ ಅದೇ ತರ ಮಾಡ್ಬಿಡೋಣ. ನಾನು ನಾಳೆ ಏನ್ ಡಿಶ್ ಮಾಡೋದು ಅಂತ ಯೋಚನೆ ಮಾಡಿಟ್ಟಿದ್ದೀನಿ. ಅಮ್ಮನ್ಗೂ ಗೊತ್ತು. ಬಾ, ಅದನ್ನೇ ಮಾಡಿ ತಿನ್ಬಿಡೋಣ. ಅದು ಸೀಕ್ರೆಟ್ ಆಯ್ತಾ? ನಾಳೆ ನಾವು ಅಡಿಗೆ ಮಾಡಿದ್ಮೇಲೆ ಎಲ್ರಿಗೂ ಗೊತ್ತಾಗತ್ತೆ ನಾವ್ ಏನ್ ಮಾಡಿದ್ವಿ ಅಂತ. ಆಯ್ತಾ? ಬಾ ಹೋಗೋಣ. ಆಯ್ತಚ್ಚು. ಅಭಿ, ಏನ್ ಡಿಶ್ ಮಾಡೋಣ ನಾವು? ಗುಲಾಬ್ ಜಾಮೂನ್ ಮಾಡೋಣ. ಯಾಕೆ ಲಾಸ್ಟ್ ಟೈಮ್ ನೀನ್ ಗುಲಾಬ್ ಜಾಮೂನ್ ಮಾಡಿದ್ದಲ್ಲ, ಗೊತ್ತಿಲ್ವಾ ಏನಾಯ್ತು ಅಂತ? ಹೌದಲ್ಲ, ಸರಿ ಏನ್ ಮಾಡೋಣ ಲಿಲಿ, ನೀನೇ ಹೇಳು. ಒಂದು ಸ್ಪೈಸಿ ಮಾಡ್ಬೇಕು, ಮತ್ತೆ ಒಂದು ಸ್ವೀಟ್ ಮಾಡ್ಬೇಕು. ಏನ್ ಮಾಡೋಣ? ಪಾನಿಪುರಿ ಮಾಡೋಣ. ಗೂಬೆ, ಪಾನಿಪುರಿ ಎಲ್ಲ ಎಷ್ಟು ಪ್ರೋಸೆಸ್ ಇದೆ ಗೊತ್ತಾ? ಅದು ತುಂಬಾ ಲೇಟ್ ಆಗತ್ತೆ. ಅವ್ರು ಕೊಟ್ಟಿರೋ ಟೈಮ್ ಅಲ್ಲಿ ಅದನ್ನ ಮಾಡಕ್ಕಾಗಲ್ಲ ಲಿಲಿ. ಅಯ್ಯೋ, ನಾವ್ ಅಂಗಡಿಯಿಂದ ಪೂರಿ ಎಲ್ಲ ತಗೊಂಡೋಗೋಣ, ಮಸಾಲೆ ಮಾತ್ರ ಮಾಡಿದ್ರೆ ಆಯ್ತು. ಇದು ಒಳ್ಳೆ ಐಡಿಯಾ. ಮತ್ತೆ ಸ್ವೀಟ್ ಮಾಡಕ್ಕೆ ಏನ್ ಮಾಡೋಣ? ಸ್ವೀಟ್ ಮಾಡಕ್ಕೇನು, ಅದ್ರಲ್ಲೇ ನಾವು ಸ್ವಲ್ಪ ದಹಿ ಪೂರಿ ಮಾಡಿದ್ರೆ ಆಯ್ತು, ಸ್ವೀಟ್ ಆಗುತ್ತಲ್ಲ. ಹೌದಲ್ವಾ? ಆಯ್ತು, ಈಸಿ ಆಗ್ಬಿಡ್ತು ನಮ್ ಡಿಶ್. ಹೌದು, ಸರಿ. ನಾಳೆ ಬರುವಾಗ ನೀನೊಂದ್ ಸ್ವಲ್ಪ ಐಟಮ್ ತಗೊಂಬಾ, ನಾನೊಂದ್ ಸ್ವಲ್ಪ ಐಟಮ್ ತಗೊಂಡ್ಬರ್ತೀನಿ. ಸರಿ ಆಯ್ತು, ಏನೇನಿದೆ ಅಂತ ನಾನು ಹೋಗಿ ಕಾಲ್ ಮಾಡ್ತೀನಿ. ನೀನ್ ಏನೇನ್ ತರದಂತ ಹೇಳ್ತೀನಿ ಆಯ್ತಾ? ನಮ್ಮನೇಲಿ ಸ್ಟವ್ ಇದೆ, ಅದೆಲ್ಲ ತಗೊಂಡ್ಬರ್ತೀನಿ. ನೀನ್ ಸ್ವಲ್ಪ ಪಾತ್ರೆ ಎಲ್ಲ ತಗೊಂಬಾ ಆಯ್ತಾ? ಓಕೆ ಅಭಿ. ಮತ್ತೆ ಇನ್ನೊಂದು, ಏನಭಿ? ನಿನ್ ಫ್ರೆಂಡ್ ಇದಾಳಲ್ಲ ಸೋಡಾ ಬುಡ್ಡಿ, ಅವಳೇನಾದ್ರೂ ಕೇಳಿದ್ಲು ಅಂದ್ರೆ ಏನ್ ಡಿಶ್ ಮಾಡ್ತೀರಾ ಅಂತ ಏನು ಹೇಳ್ಬೇಡ. ನಿನ್ ಫ್ರೆಂಡ್ ಅಂತ ಅಂದ್ಬಿಟ್ಟು ಏನಾದ್ರೂ ಹೇಳಿದ್ರೆ ನೋಡು ಏನ್ ಮಾಡ್ತೀನಿ ಅಂತ ನಾಳೆ. ಏನ್ ನೋಡ್ತಾನೆ ಇದೀಯಾ? ಆಯ್ತಾ? ಚಾಚಾ, ನಾನೆಲ್ಲ ಹೇಳಲ್ಲ ಅಬ್ಬಿ, ಇದು ಕಾಂಪಿಟೇಷನ್ ಅಲ್ಲ. ನಾವು ಮಾಡ್ದಂಗೆ ಅವರು ಮಾಡಿದ್ರೆ ಮತ್ತೆ ಸರಿಯಾಗಲ್ಲ, ಅದಕ್ಕೆ ನಾನು ಹೇಳಲ್ಲ. ನಿನ್ ಫ್ರೆಂಡ್ ಅಂತ ಅಂದ್ಬಿಟ್ಟು ಏನಾದ್ರೂ ಹೇಳಿದ್ರೆ ನೋಡು ಏನ್ ಮಾಡ್ತೀನಿ ಅಂತ. ಸರಿ, ಬರ್ತೀನಿ, ಬಾಯ್. ಇವ್ನು ಹೇಳ್ಬಾರ್ದು ಅಂದ್ರೆ ನಾನು ಹೇಳಲ್ವಾ? ಫಸ್ಟ್ ನಾನು ನನ್ನ ಫ್ರೆಂಡ್ ಹತ್ರ ಹೇಳ್ತೀನಿ. ಹಾಯ್ ಅಮುದಾ. ಹಾಯ್ ಚುಪ್ಪಿ. ಅಮುದಾ, ನಿಮ್ಮ ಅಂಗಡಿಯಲ್ಲಿ ಚಾಕ್ಲೇಟ್ಸ್ ಎಲ್ಲ ಇದೆಯಲ್ಲ? ಎಸ್ ಚುಪ್ಪಿ, ಚಾಕ್ಲೇಟ್ ಇருக்கு. ಓಕೆ, ಹಂಗಂದ್ರೆ ನೀನು ನಾಳೆ ಬರುವಾಗ ಒಂದು 4 ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಬಾ, ಓಕೆನಾ? ಓಕೆ ಚುಪ್ಪಿ. ಚಾಕ್ಲೇಟ್ ವಚ್ಚೆ என்ன பண்றா நீ? ಚಾಕ್ಲೇಟ್ ಯೂಸ್ ಮಾಡಿ ಬ್ರೌನಿ ಮಾಡೋಣ, ಚಾಕ್ಲೇಟ್ ಬ್ರೌನಿ, ಓಕೆನಾ? ಓಕೆ ಚುಪ್ಪಿ, ಅಪ್ಲೈ பண்ணலா? ಓಕೆ ಅಮುದಾ, ಇನ್ನೊಂದು ಡಿಶ್ ಏನಂತ ಹೇಳಿದ್ರೆ ಆಲೂ ಪರೋಟ ಮಾಡೋಣ ಅಂತ ಇದ್ದೀನಿ, ಓಕೆನಾ? ಓಕೆ ಚುಪ್ಪಿ, ಅಪ್ಲೈ பண்ணலா? ಸರಿ, ಹಂಗಂತ ಹೇಳಿದ್ರೆ ಆಲೂ ಪರೋಟಕ್ಕೆ ನಾನು ಎಲ್ಲ ತಗೊಂಡ್ಬರ್ತೀನಿ, ಬ್ರೌನಿಗೆ ನೀನು ತಗೊಂಬಾ, ಓಕೆನಾ? ಬಾಯ್. ಓಕೆ ಚುಪ್ಪಿ, ಬಾಯ್. ರೇಷ್ಮಾ, ನಾಳೆ ಯಾವ ಡಿಶ್ ಮಾಡೋದು? ಅರೆ ಚೋಟು, ನೋಡು, ನಮ್ದಕ್ಕೆ ಮನೇಲಿ ತುಂಬಾ ಕಾಸ್ಟ್ಲಿಗೆ ಎಲ್ಲ ಕೇಳಿದೆ, ಕೊಡ್ಸೋದಿಲ್ಲ. ನಮ್ದು ಅಪ್ಪ ಇದೆಯಲ್ಲ, ಅವರು ತುಂಬಾ ಕಷ್ಟ ಐತೆ ಅವರಿಗೆ. ನೀನು ಯಾವ್ದಾದ್ರೂ ಸ್ವಲ್ಪ ಸಿಂಪಲ್ ಆಗಿ ಮಾಡೋಣ ನಾವು, ಆಯ್ತಾ? ಸರಿ ಆಯ್ತು, ಹಂಗೆ ಮಾಡೋಣ. ಹಂಗಂದ್ರೆ ಓರಿಯೋ ಬಿಸ್ಕೆಟ್ ತಗೊಂಡ್ಬಂದು ಐಸ್ ಕ್ರೀಮ್ ಮಾಡೋಣವಾ? ಅರೆ ಚೋಟು, ಐಸ್ ಕ್ರೀಮ್ಗೆ ಮಾಡಿದ್ರೆ ಅಷ್ಟು ಬೇಗ ಫ್ರೀಜ್ಗೆ ಹಾಕ್ಬೇಕಲ್ಲ, ಹೇಗೆ ಮಾಡೋದು? ಓ ಹೌದಲ್ಲ, ಏನ್ ಮಾಡೋಣ?
ಅರೆ ಚೋಟು ಕೇಸರಿ ಬತ್ತಿ ಮಾಡೋಣ. ಸರಿ ಹಂಗಂದ್ರೆ ಅದೇ ಮಾಡ್ಬಿಡೋಣ. ಮತ್ತೆ ಇನ್ನೊಂದು ಡಿಶ್ ಏನ್ ಮಾಡೋದು? ಈ ಸ್ಪೈಸಿ ಮಾಡಕ್ಕೆ ಇದ್ರಲ್ಲ ಅದು. ಹಾ ಹೌದು, ಅದಕ್ಕೆ ಏನ್ ಮಾಡೋದು? ಅದಕ್ಕೆ ಚಿತ್ರಾನ್ನಗೆ ಮಾಡ್ಬಿಡೋಣ. ಚಿತ್ರಾನ್ನ ಮಾಡೋದಾ? ಅರೆ ಹೌದು, ಚಿತ್ರಾನ್ನಗೆ ಮಾಡ್ಬಿಡೋಣ. ಅದು ಕಡಿಮೆಗೆ ಬೀಳತ್ತೆ. ಇಲ್ಲ ಅಂದ್ರೆ ತುಂಬಾ ಕಾಸ್ಟ್ಲಿಗೆ ಆದ್ರೆ ನಮ್ಮನೇಲಿ ಕೊಡ್ಸೋದಿಲ್ಲ ನೋಡು, ದುಡ್ಡು ಕೊಡೋದಿಲ್ಲ. ಅದಕ್ಕೆ ನಮ್ಮನೇಲಿ ಸ್ವಲ್ಪ ಅನ್ನ ಇತ್ತು ಅಂದ್ರೆ ತಗೊಂಡ್ಬರ್ತೀನಿ. ನೀನು ಈರುಳ್ಳಿ ಟೊಮೆಟೊ ಎಲ್ಲ ತಗೊಂಬಾ, ಅದು ಹಾಕಿ ಚಿತ್ರಾನ್ನಗೆ ಮಾಡ್ಬಿಡೋಣ. ಸರಿ ಆಯ್ತು ರೇಷ್ಮಾ, ನೀನ್ ಏನೇ ಹೇಳ್ತೀಯ ಹಂಗೆ ಮಾಡೋಣ. ಮತ್ತೆ ನನ್ಗೆ ಅಡಿಗೆ ಎಲ್ಲ ಗೊತ್ತಿಲ್ಲ, ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ, ನೀನೇ ಎಲ್ಲ ಮಾಡ್ಬೇಕು. ಅರೆ ಅದು ನನ್ಗೆ ಎಲ್ಲ ಬರುತ್ತೆ ಬಿಡು, ನೀನು ಏನು ಟೆನ್ಷನ್ಗೆ ಮಾಡ್ಕೋಬೇಡ. ನೀನು ಏನು ತರಕ್ಕೆ ಹೇಳಿದೀನಿ ಅದು ತಗೊಂಬಾ, ಆಯ್ತಾ? ಸರಿ ನಾನು ಬರ್ತೀನಿ, ಬಾಯ್. ಬಾಯ್. ನಿಂದು ಫ್ರೆಂಡು ಇದಾನಲ್ಲ, ಅಬ್ಬಿ ಹತ್ರ ಹೇಳ್ಬೇಡ ಚೋಟು. ಬಿಸಿಬೇಳೆ ಬಾತ್ ಹೇಗ್ ಮಾಡೋದಂತ ನೋಡ್ದ ನಾನು? ಹ್ಞೂ ಅಮ್ಮ ನೋಡ್ದೆ, ಚೆನ್ನಾಗಿ ಅರ್ಥ ಆಯ್ತು. ನಾಳೆ ಹಂಗೆ ಹೋಗಿ ಮಾಡ್ಬಿಡ್ತೀನಿ ಅಮ್ಮ. ಅಮ್ಮ ಅಕ್ಕಂಗೆ ಬಿಸಿಬೇಳೆ ಬಾತ್ ಹೇಳ್ಕೊಟ್ರಾ? ಹೌದಚ್ಚು. ಅಮ್ಮ ಹಂಗಂದ್ರೆ ನನಗೂ ಬಿಸಿಬೇಳೆ ಬಾತ್ ಹೇಳ್ಕೊಡಿ ಅಮ್ಮ, ನಾನು ಬಿಸಿಬೇಳೆ ಬಾತ್ ಮಾಡ್ತೀನಿ. ಅಯ್ಯೋ ಅಚ್ಚು, ಅದೇನಂದ್ರೆ ಅಕ್ಕ ಸ್ವಲ್ಪ ದೊಡ್ಡವಳು, ಅವಳಿಗೆ ಅಳತೆ ಎಲ್ಲ ಚೆನ್ನಾಗಿ ಗೊತ್ತು. ನೀನ್ ಇನ್ನ ಸಣ್ಣ ಹುಡುಗಿ ಅಲ್ಲ. ಅದೆಲ್ಲ ಅಕ್ಕಿ ವಿಷಯದಲ್ಲೆಲ್ಲ ಆಟ ಆಡ್ಬೇಡ ಅಚ್ಚು. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ನೀರ್ ಜಾಸ್ತಿನೋ ಕಡಿಮೆನೇ ಆಯ್ತು ಅಂದ್ರೆ ಎಲ್ಲ ಟೇಸ್ಟ್ ಹಾಳಾಗೋಗ್ಬಿಡತ್ತೆ ಗೊತ್ತಾ. ನೀನ್ ಮಾಡಿ ಡಿಶೇ ಹಾಳಾಗೋಗ್ಬಿಡತ್ತೆ. ಆಗೇನ್ ಮಾಡ್ತೀಯ ಅಲ್ಲೋ ಕುತ್ಕೊಂಡು? ಬೇಡ, ನಾನ್ ಹೇಳ್ಕೊಟ್ಟಂಗೆ ನೀನ್ ಗೋಬಿ ಮಂಚೂರಿನೇ ಮಾಡು, ಆಯ್ತಾ? ಅಕ್ಕ ಬಿಸಿಬೇಳೆ ಬಾತ್ ಮಾಡ್ಲಿ. ಅಕ್ಕನ್ ತರ ನೀನು ದೊಡ್ಡೋಳಾದ್ಮೇಲೆ ಈ ತರ ರೈಸ್ ಐಟಮ್ ಎಲ್ಲ ಮಾಡ್ತೀಯಂತೆ, ಆಯ್ತಾ? ಓಕೆ ಅಮ್ಮ, ಆಯ್ತು ಮಾಡ್ತೀನಿ. ಅಮ್ಮ ಕ್ಯಾರೆಟ್ ಹಲ್ವಾನು ಗೋಬಿ ಮಂಚೂರಿನು ಎರಡು ಮಾಡಿದ್ಮೇಲೆ ಇನ್ನ ಟೈಮ್ ಇದ್ರೆ ಏನಾದ್ರೂ ಒಂದು ಮಾಡ್ತೀನಮ್ಮ. ಹೇಳ್ಕೊಡಿ ಅಮ್ಮ ಪ್ಲೀಸ್ ಅಮ್ಮ, ಪಟ್ ಅಂತ ಆಗುವಂತ ವಿಷಯನ ಹೇಳ್ಕೊಡಿ ಅಮ್ಮ. ಅಚ್ಚು, ಈ ಗೋಬಿ ಮಂಚೂರಿನು ಕ್ಯಾರೆಟ್ ಹಲ್ವಾ ಮಾಡಕ್ಕೆ ನಿನ್ ಟೈಮ್ ಸರಿಯಾಗಿರತ್ತೆ ಗೊತ್ತಾ. ಇನ್ನ ನಿನ್ ಟೈಮ್ ಎಲ್ಲ ಉಳಿಯಲ್ಲ, ಇದೆರಡೇ ಮಾಡು ಸಾಕು. ಅಮ್ಮ ಪ್ಲೀಸ್ ಅಮ್ಮ. ಯಾವಾಗ್ಲೂ ನೀವು ಸಂಜೆ ಹೊತ್ತು ಒಂದು ಸೂಪ್ ಮಾಡ್ಕೊಡ್ತೀರಲ್ಲ, ಬಟಾಣಿ ಹಾಕಿದ್ದು, ಆ ಸೂಪ್ ಹೇಳ್ಕೊಡಿ ಅಮ್ಮ, ಅದನ್ನ ಮಾಡ್ತೀನಿ ಪ್ಲೀಸ್ ಅಮ್ಮ. ಅದು ಹೆಲ್ತಿ ಫುಡ್ ಅಲ್ಲಮ್ಮ. ಯಾವ್ದು ಹಸಿರು ಬಟಾಣಿದಾ? ಸರಿ ಅದೇನಿಲ್ಲ, ಈಗ ರಾತ್ರಿ ಸ್ವಲ್ಪ ನೆನ್ಸಿಡ್ತೀನಿ. ಅದನ್ನ ತಗೊಂಡೋಗೋ ಟೈಮ್ ಇತ್ತು ಅಂದ್ರೆ ಅದ್ರೊಟ್ಟಿಗೆ ಸ್ವಲ್ಪ ಈರುಳ್ಳಿ ಟೊಮಾಟೊ ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಕುಕ್ಕರ್ ಅಲ್ಲಿ ಸ್ವಲ್ಪ ನೀರ್ ಹಾಕಿ ಒಳ್ಳೆ ವಿಷಲ್ ತೆಗಿ, ಗೊತ್ತಾಯ್ತಾ? ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಮುಗೀತು, ಸೂಪ್ ರೆಡಿ. ವಾವ್, ಅಷ್ಟೇ ತಾನಮ್ಮ? ಹಂಗಂದ್ರೆ ಅದನ್ನು ಮಾಡ್ತೀನಮ್ಮ ಪ್ಲೀಸ್ ಅಮ್ಮ. ಬಟಾಣಿನ ಸ್ವಲ್ಪ ನೆನ್ಸಿಡಿ ಅಮ್ಮ, ಇನ್ನೊಂದ್ಸಲ ಹೇಳ್ಕೊಡಿ ಸಾಕು, ನಾನು ಮಾಡ್ಬಿಡ್ತೀನಿ. ಏನ್ ಮಾಡ್ತಿ ಅಚ್ಚು? 26 ಐಟಮ್ ನ ಮಾಡ್ಬಿಟ್ಟಲ್ಲಿ ಎಲ್ಲ ಹಾಳಾಗ್ಬಿಟ್ರೆ ಏನ್ ಮಾಡೋದ್ ನೀನು? ಸರಿ ಬಿಡು, ಸ್ವಲ್ಪ ತಾನೇ ಬಟಾಣಿನ ನೆನ್ಸಿಡ್ತೀನಿ. ದೀಪು ಆ ಬ್ಯಾಗ್ ತಗೊಂಬಾ. ಆಯ್ತು ಬಾವಾ. ಅಯ್ಯೋ ಇದೇನ್ರಿ ಇಷ್ಟೊಂದು ದುಡ್ಡು? ಅಯ್ಯೋ ಶೇನಿ, ಇದೇ ಮೊದಲನೇ ಸಲ ನಾನು ನೋಡ್ತಾ ಇರೋದು ಇಷ್ಟೊಂದು ದುಡ್ಡು. ಇದೆಲ್ಲ ಅಚ್ಚು ಇಂದನೇ ಸ್ವೀಟಿ. ಅಚ್ಚು ಇಲ್ಲಂದ್ರೆ ಇದೆಲ್ಲ ಏನು ಸಿಗಲ್ಲ. ಮೊದಲು ಮಕ್ಳಿಗೆ ಏನೇನ್ ಬೇಕು ಎಲ್ಲ ಕೊಡ್ಸು, ಆಯ್ತಾ? ಆಮೇಲೆ ನಮಗೆ ಏನ್ ಬೇಕೋ ಅದನ್ನ ಮಾಡೋಣ. ಆಯ್ತು ರೀ. ಸರಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಬೇಗ ಬನ್ನಿ, ಊಟ ಮಾಡೋಣ, ಆಮೇಲೆ ಕುತ್ಕೊಂಡು ಮಾತಾಡೋಣ. ಆಯ್ತು ಸ್ವೀಟಿ, ತಗೋ ಇದನ್ನ ತಗೊಂಡೋಗಿ ಒಳಗಡೆ ಭದ್ರವಾಗಿಡು. ಎಲ್ರಿಗೂ ಎಷ್ಟೊಂದು ಖುಷಿ ನೋಡು ದೀಪು. ಹೌದು ಬಾವಾ, ಇದಕ್ಕೆ ಇಷ್ಟೊಂದು ಸಂತೋಷ ಪಡ್ತಾ ಇದ್ದಾರೆ. ಇನ್ನ ಇದಂತ ವಿಷಯ ಹೇಳಿದ್ರೆ ಇನ್ನೆಷ್ಟು ಸಂತೋಷ ಪಡ್ತಾರೆ. ಹೌದೌದು, ಬಾ ಊಟ ಮಾಡ್ತಾ ಹೇಳಿದ್ರೆ ಆಯ್ತು. ಬಾ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಣ. ಆಯ್ತು ಬಾವಾ. ಅಚ್ಚು ಬಾ ಊಟ ಮಾಡೋಣ. ಎಲ್ರು ಬನ್ನಿ. ಅನು ಮೀನಾ ಎಲ್ರು ಬಂದ್ರಮ್ಮ. ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್